ರಾಜ್ಯದಲ್ಲಿ ನಡೆದಂತಹ 3 ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಭರ್ಜರಿ ಜಯಭೇರಿಯನ್ನು ಬಾರಿಸಿದೆ. ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತೊಮ್ಮೆ ಸೋಲನುಭವಿಸಿದ್ದಾರೆ. ಈ ವಿಚಾರ ಸಾಕಷ್ಟು ದೊಡ್ಡ ಚರ್ಚೆಗೆ ಕಾರಣ ಆಗ್ತಾ ಇದೆ. ಅವರ ಸೋಲಿನ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ಈಗ ಹುಟ್ಟಾಗ್ತಾ ಇರುವಂಥದ್ದು. ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಜೊತೆಗೆ JDSನ ಕೋರ್ ಕಮಿಟಿ ಅಧ್ಯಕ್ಷರಾಗಿರುವಂತಹ ಹಿರಿಯ ಶಾಸಕ JDSನ GT ದೇವೇಗೌಡರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಭಾಳ ಪ್ರಮುಖವಾಗಿ ನಿಖಿಲ್ ಅವರ ಸೋಲಿನ ಬಗ್ಗೆ ದೊಡ್ಡ ದೊಡ್ಡ ಚರ್ಚೆಗಳಾಗ್ತಾ ಇದೆ. ಕಾರಣಗಳು ಏನಿರ್ಬೋದು ಅಂತ ಸರ್? ನಿಖಿಲ್ ಕುಮಾರಸ್ವಾಮಿ ಪಾರ್ಲಿಮೆಂಟ್ಗೆ ನಿಂತರು, ಸೋತರು. ರಾಮನಗರದಲ್ಲಿ ನಿಂತರು ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ, ಅಲ್ಲೂ ಕೂಡ ಸೋತರು. ಇವರು ಚನ್ನಪಟ್ಟಣದಲ್ಲಿ ನಿಂತಿದ್ದಾರೆ, ಅಲ್ಲೂ ಕೂಡ 3 ಬಾರಿ ಸೋಲಾಗಿದೆ ಅವರಿಗೆ. ಯುವಕ, ಏನು ತೊಂದರೆ ಇಲ್ಲ, ಸೋಲು ಗೆಲುವು ಸಹಜ ಪ್ರಜಾಪ್ರಭುತ್ವದಲ್ಲಿ. ಆದರೆ ಮುಖ್ಯಮಂತ್ರಿಯಾಗಿ ದೇವೇಗೌಡರು ಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ 18 ತಿಂಗಳು ರಾಜ್ಯದ ಅಭಿವೃದ್ಧಿ ಮಾಡೋಂಥದ್ದು, ರಾಮನಗರ ಅಭಿವೃದ್ಧಿ ಮಾಡತಕ್ಕಂಥದ್ದು, ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿ ಅಲ್ಲಿ ಜಿಲ್ಲಾ ಕೇಂದ್ರ ಕಚೇರಿಗಳಿರ್ಬೋದು ಅದರ ಸಂಪೂರ್ಣ ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು, ಆ ಜನಗಳ ಪಲ್ಸ್ ಏನು ಅಂತ HD ಕುಮಾರಸ್ವಾಮಿಯವರು ಮಾತ್ರನೇ ಗೊತ್ತಿರೋದು. ಈಗ ದೇವೇಗೌಡರು ಹೆಚ್ಚು ಓಡಾಡದೇ ಇರೋದ್ರಿಂದ, ಸಂಪರ್ಕ ಇಲ್ಲದೆ ಇರೋದ್ರಿಂದ ಅದೆಲ್ಲವೂ ಕೂಡ ಕುಮಾರಸ್ವಾಮಿಯವ್ರಿಗೆ ಸಂಪೂರ್ಣವಾಗಿ ಗೊತ್ತಿರ್ತಕ್ಕಂಥದ್ದು. ಅದರಿಂದ ಅವ್ರಿಗೆ ಗೊತ್ತಿದೆ ಅದು ಯಾಕೆ ಹಿಂಗಾಗಿದೆ ಅಂತಕ್ಕಂಥದ್ದನ್ನು ಅವರೇ ಹೇಳ್ಬೇಕು. ಎಲ್ಲ ಒಂದು ಕಡೆ ಅಭ್ಯರ್ಥಿ ಆಯ್ಕೆಯಲ್ಲಿ ಎಡುವುದು ಅಂತ ಅನ್ಸೋದಿಲ್ವ ಗೌಡ್ರೆ? ಅಭ್ಯರ್ಥಿ ಆಯ್ಕೆಯಲ್ಲಿ ನಾನು ಅವ್ರಿಗೆ ಹೇಳಿದೆ, ನಾನೇ ಅವ್ರಿಗೆ ಯೋಗೇಶನ್ನ ಸಂಪರ್ಕ ಮಾಡಿಸಿದ್ದು. ದೂರವಾಣಿ ಮೂಲಕ ಮಾತಾಡ್ತಾರೆ, ಮಾತಾಡಿ ಅವ್ರ ಜೊತೆ ನೀವು ಇಟ್ಕೊಳ್ಳಿ. ನಾನೇ ಮಾತಾಡ್ತಿರಲಿಲ್ಲ ಅವರು. ಅದಾದಮೇಲೆ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟಿಗೆ ಮಾಡಿದರು. ಆಮೇಲೆ ಇವರು ಹೋಗಿ ಮಾತಾಡ್ಕೊಂಡು ಒಟ್ಟಿಗೆ ಜೊತೆಯಲ್ಲೇ ಇದ್ದರು. ಕುಮಾರಸ್ವಾಮಿಯವರು, ಯೋಗೇಶ್ ಅವರು, ಆಮೇಲೆ ಡಾಕ್ಟ್ರು MP ಆದಮೇಲೆ, ಮಂಜುನಾಥ್ ಅವರು MP ಆದಮೇಲೆ ಎಲ್ಲ ಜೊತೆಯಲ್ಲಿ ಭಾಳ ಚೆನ್ನಾಗಿದ್ದರು. ನಾನು ಒಂದು ದಿವಸ ಪ್ರಹ್ಲಾದ್ ಜೋಶಿಯವರು, ಅಶೋಕ್ ಅವರು, ಅಶ್ವತ್ಥನಾರಾಯಣ ಅವರು, ಕುಮಾರಸ್ವಾಮಿಯವರು ಎಲ್ಲ ಒಟ್ಟಿಗೆ ಮೀಟಿಂಗ್, BJP ನಮ್ಮದು ಎಲ್ಲ ಮೀಟಿಂಗ್ ಕರೆದಿದ್ದಾಗ ಸರಿ ಅವರು ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ರು, ಇಲ್ಲ GT ಅವರು ಒಳ್ಳೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಸಮರ್ಥವಾಗಿದ್ದಾರೆ, ನಿಭಾಯಿಸ್ತಾರೆ ಅಂತ ಕೂಡ ಹೇಳಿದ್ರು. ಅವ್ರು ಹೋದ್ಮೇಲೆ ನಾನು ಹೇಳಿದೆ, ನೋಡೋಣ, ಕೋರ್ ಕಮಿಟಿನ ಸುರೇಶ್ ಬಾಬು ಅವರು ಕೊಡಿ, ಬಂಡಪ್ಪಂಗಾರು ಕೊಡಿ, ನೀವು ಯಾರಿಗಾರು ಕೊಡಿ, ಲೀಡರು ನಾನು ಆಗಬೇಕು, ನನಗೆ ಮಾಡಿ ಅಂತ ಹೇಳಿದೆ ನಾನು. ಆಮೇಲೆ ಇನ್ನೊಂದು ಮಾತೇನು ಹೇಳಿದೆ, ಚನ್ನಪಟ್ಟಣ ಏನು ಅಂತ ಅಂದೆ. ಇಲ್ಲ, ಅವತ್ತು ಹೇಳಿದ್ರು ನನಗೆ, ಇಲ್ಲ ನಾವು ಗೆಲ್ಲಲ್ಲ, ಯಾರನ್ನ ಹಾಕಿದ್ರು ಗೆಲ್ಲಲ್ಲ ಅಂತ ಹೇಳಿದ್ರು ನನಗೆ. ಇಲ್ಲ ನೀವು ಹಂಗೆ ಅನ್ಬೇಡಿ, ಯೋಗೇಶನ್ಗಾರು ಕೊಡಿ, ನಿಖಿಲ್ಗಾರು ಕೊಡಿ, ಜೊತೇಲಿ ಇಟ್ಕೊಳ್ಳಿ, ಯೋಗೇಶ್ವರ್ಗೆ ಜೊತೇಲಿ ಇಟ್ಕೊಳ್ಳಿ ಅಂತ ಈ ವರ್ಡನ್ನ ಅವ್ರಿಗೆ ಹೇಳಿದ್ದೀನಿ ನಾನು. ನನ್ನ ಜೊತೆ ಯಾವ ಬೈಲಿ ಯಾಕೆ ಹೇಳಿದ್ರು ಗೊತ್ತಿಲ್ಲ, ನಾವು ಹೋಗ್ತಿರ್ಬೇಕಾದ್ರೆ ನಾವು ಯಾರನ್ನ ಹಾಕಿದ್ರು ಗೆಲ್ಲಲ್ಲ, ಆ ಕ್ಷೇತ್ರ ನಾವು ಗೆಲ್ಲಲ್ಲ ಅಂತ ಹೇಳಿದ್ರು ನನಗೆ ಹೇಳಿದ್ದಾರೆ ಅವರು. ಆದರೂ ನಿಖಿಲ್ನೇ ಹಾಕಿದ್ರು. ಯಾರೊಬ್ಬ ಕಾರ್ಯಕರ್ತನ ಹಾಕ್ಬೋದಾಗಿತ್ತು, ಸೋಲೋದು ಗೆಲ್ಲೋದು ಬೇರೆ. ನಿಖಿಲ್ಗೆ ಹಾಕಬೇಕು ಅಂತೇನು ಇರಲಿಲ್ಲ, ಹಾಕಿದ್ರು. ಯಾಕೆ ಹಾಕಿದ್ರು ಏನು ಇವೆಲ್ಲ ಅವರೇ ಹೇಳಬೇಕು. ಯೋಗೇಶ್ವರು ಕೊಟ್ಟಿದ್ರೆ ಕ್ಷೇತ್ರ ಭಾಳ ಈಸಿಯಾಗಿ ಗೆಲ್ಬೋದಾಗಿತ್ತು ಅಂತ ನಿಮ್ಮ ಅನಾಲಿಸಿಸ್ ಇಲ್ವಾ ಅಂತ? ಯೋಗೇಶ್ವರು ಆ ಕ್ಷೇತ್ರದಲ್ಲಿ ಸೋತು ಗೆದ್ದು ಮಂತ್ರಿಯಾಗಿ ಎಷ್ಟೇ ಆದರೂ ಅವ್ರ ಕ್ಷೇತ್ರ ಅವ್ರಿಗೆ ನೆಲೆ ಇರುತ್ತೆ. ಯೋಗೇಶ್ವರ್ಗಾರು ಕೊಡ್ಬೋದಿತ್ತು, ಗೆಲ್ತಿದ್ರು. ಯೋಗೇಶ್ಗೆ ಇವ್ರ ಜೊತೇಲಿ ಇಟ್ಕೊಂಡು ಮಾಡಿದರು, ಇವರೇ ಗೆಲ್ತಿದ್ರು. ಎರಡರಲ್ಲಿ ಒಂದು ಆಗಬೇಕಿತ್ತು. ಎಲ್ಲ ಒಂದು ಕಡೆ ಮಗನ ಸೋಲಿಗೆ ಕುಮಾರಸ್ವಾಮಿ ಕಾರಣ ಆದರು ಅಂತ ಒಂದು ಲೆಕ್ಕಾಚಾರದಲ್ಲಿ. ಈಗ ಅವರೇ ನಾಯಕರು ಅಂದಮೇಲೆ ಸೋಲು ಹೊಣೆ ಇನ್ಯಾರು ಇರ್ತಾರೆ? ದೇವೇಗೌಡರು ಹೊರಕ್ಕಾದ್ದ? ಕುಮಾರಸ್ವಾಮಿಯವರೇ ಹೊರಬೇಕು, ಇಲ್ಲ ನಿಖಿಲ್ ಹೊರಕ್ಕಾಯ್ತದ ಪಾಪ? ನೀವು ಕೂಡ ಸಕ್ರಿಯವಾಗಿ ಆ ಚುನಾವಣೆ ತೊಡಗಿಸ್ಕೊಳ್ಳೇ ಇಲ್ಲ, ಪ್ರಚಾರಕ್ಕೂ ಹೋಗಲಿಲ್ಲ ಸರ್? ಪ್ರಚಾರಕ್ಕೆ ಹೋಗಲಿಲ್ಲ ನೀವು? ಮಾರೇ ಎಷ್ಟು ಸತಿ ಹೇಳಿ ನಾನು, ನನ್ನ ಕರೆದೇ ಇಲ್ಲ ಮಾರೇ, ಒಬ್ಬರು ಪಕ್ಷನೂ ಕರೀಲಿಲ್ಲ. ಈಗ ನಿಖಿಲ್ ಜೊತೆ ಸದಸ್ಯತ್ವ ನೋಂದಣಿ ಮಾಡೋಕ್ಕೆ ಬಂದಿದ್ದಾಗ ನಿಖಿಲ್ ಕರೆದ್ರು, ಸುರೇಶ್ ಬಾಬು ಅವರೆಲ್ಲ ಬಂದಿದ್ದರು. ಆ ಸಭೆಗೆ ನಾವು ಹೋಗಿದ್ದೆ. ಈ ಚುನಾವಣೆ ಕರೆದಿರೋ ಹೋಯ್ತಿಲ್ವ ನಾನು? ನಿಖಿಲ್ ಅವ್ರ ಅಭ್ಯರ್ಥಿಯಾಗಿಯೇ ಆಗಲಿ, ಅನಿತಾ ಕುಮಾರಸ್ವಾಮಿಯವರೇ ಆಗಲಿ, HD ಕುಮಾರಸ್ವಾಮಿಯವರಾಗಲಿ, HD ದೇವೇಗೌಡರಾಗಲಿ, ನಮ್ಮ ಪಕ್ಷದ ಯಾವೊಬ್ಬ ನಾಯಕನೂ ಕೂಡ ನೀವು ಬರಬೇಕು ಬನ್ನಿ ಅಂತ ಫೋನಲ್ಲಿ ದೂರವಾಣಿಯಲ್ಲೂ ಇಲ್ಲ, ಬಂದು ಕರೀಲಿಲ್ಲ. ನೀವು ಬೇಡ, ನಿಮ್ಮ ಮಗ ಬೇಕು ಕುಮಾರಸ್ವಾಮಿ ಅವರಿಗೆ. ಈಗ ಅವ್ರು ಯಾವತ್ತೂ ಕೂಡ ಯುವಕರು ಅಂದರೆ ಇಷ್ಟ, ವಯಸ್ಸಾದವ್ರ ಬಗ್ಗೆ ಸ್ವಲ್ಪ
ತಾತ್ಸಾರ. ನಿಮ್ಗೆ ವಯಸ್ಸಾಯ್ತು ತಿಳ್ಕೊಬಿಟ್ಟಿದ್ದಾರೆ ಅಂತವರು. ಅಲ್ವ, ನನಗೆ 75 ಅಲ್ವ ಈಗ. ಆದರೂ ನೀವು ನಿಮ್ಮ ಓಡಾಟ, ನಿಮ್ಮ ಪಕ್ಷ ಸಂಘಟನೆ, ಯುವಕರು ಕೂಡ ನಾಚಿಸಲ್ವಂತ. ಆದರೂ ಅವ್ರಿಗೆ ಜಿ ಟಿ ದೇವೇಗೌಡರಿಗಿಂತ ಹರೀಶ್ ಗೌಡ ಸ್ಟ್ರಾಂಗ್ ಇದ್ದಾನೆ. ಹರೀಶ್ ಗೌಡನೇ ಅವ್ರ ಅಪ್ಪನ ಗೆಲ್ಸ್ಕೊಂಬತ್ತಾ ಇರೋದು. ಹರೀಶ್ ಗೌಡ ಇದ್ದರೆ ಸಾಕು, ಜಿ ಟಿ ದೇವೇಗೌಡರು ಇಲ್ಲದೇ ಇದ್ರೂ ಪರವಾಗಿಲ್ಲ ಅನ್ನೋ ಮನಸ್ಥಿತಿಯಿಂದ ಅವರು ಈ ರೀತಿ ಮಾಡಿದ್ದಾರೆ. ಪಕ್ಷ ಸಂಘಟನೆಗೆ ಜಿ ಟಿ ದೇವೇಗೌಡರು ಮೈಸೂರು ಭಾಗದಲ್ಲಿ, ಆದರೆ ಪಕ್ಷದ ವಿರೋಧ ಪಕ್ಷದ ನಾಯಕ ಸ್ಥಾನ ಬಂದಾಗ ಜಿ ಟಿ ದೇವೇಗೌಡರು ಬೇಡ. ಪಕ್ಷದ ಸಂಘಟನೆ ಎಚ್ ಡಿ ದೇವೇಗೌಡರು ಗೊತ್ತು ಚೆನ್ನಾಗಿ. ಅದಕ್ಕೆ ನನ್ನನ್ನು ಸಿದ್ದರಾಮಯ್ಯನವ್ರನ್ನೂ ಚೆನ್ನಾಗಿ ಬಳಸ್ಕೊಂಡಿದ್ರು. ಈ ಪಕ್ಷವನ್ನು ತಳ ಹಂತದಿಂದ ಕಟ್ಟಿದ್ವಿ 25 ವರ್ಷ. ಅವ್ರು ಹೋದ್ಮೇಲೂ ನಾನು ದೇವೇಗೌಡರ ಜೊತೆ ಉಳ್ಕೊಂಡು ಈ ಪಕ್ಷ ಕಟ್ಟಿದ್ದೀನಿ. ನಾನು 78ರಲ್ಲಿ ಕೆಂಪೇಗೌಡರ ಜೊತೆ, 72ರಲ್ಲಿ ಕೆ ಪುಟ್ಟಸ್ವಾಮಿಯವ್ರ ಜೊತೆ, 71 ಎಚ್ ಎಲ್ ತಿಮ್ಮೇಗೌಡರ ಜೊತೆ, ತುಳಸಿದಪ್ಪನವ್ರ ಜೊತೆ ಒಡನಾಟ ಇಟ್ಕೊಂಡಿದ್ದವನು ನಾನು. ಆ ಕಾಲದಿಂದಲೂ ಎಲ್ಲರ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡು ಬಂದು ಈ ಪಕ್ಷವನ್ನು ಶಕ್ತಿಯುತವಾಗಿ ದೇವೇಗೌಡರು ಕಟ್ಟಿದ್ದಂಥ ಪಕ್ಷವನ್ನು ನಾನು ಉಳಿಸ್ಕೊಂಡು ಬರ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ನಾವು ಕಟ್ತೀವಿ ಅಂತ ಭಾಷಣ ಹೊಡಿತಾರಲ್ಲ, ಅವ್ರು ಕಟ್ಟಿ ತೋರಿಸ್ಬೇಕು. ಎಲ್ಲಿ ಪಕ್ಷ ಕಟ್ಬಿಡ್ತೀನಿ ನಾನು, ಭಾಳ ಮಾತಾಡ್ತಾರೆ. ಭಾಳ ಯಾವ್ಯಾವ ಜವಾಬ್ದಾರಿ ಕೊಟ್ಟಾಗ ಯಾರು ಕಟ್ಟಿದ್ದಾರೆ ಅಂತ ತೋರಿಸ್ಬೇಕಲ್ಲ. ಭಾಳ ಪ್ರತಿಯೊಂದು ಮಾತುಗೂ ಹೇಳ್ತಾರೆ. ಕೊಡಗು ಸಾರಾ ಮಹೇಶ ಈ ರಾಜ್ಯದಲ್ಲೇ 224 ಕ್ಷೇತ್ರದಲ್ಲಿ ನಂಬರ್ 1 ಅಂತ ಭಾಷಣ ಮಾಡ್ತಾರೆ ಬಂದು. ಕೊಡಗುದಲ್ಲಿ ಉಸ್ತುವಾರಿ ಕೊಟ್ರಿ, ಅಲ್ಲಿ ಪಕ್ಷ ಉಳಿದಿದೆಯಾ? ಮೈಸೂರು ನಗರದಲ್ಲಿ ಉಸ್ತುವಾರಿ ಕೊಟ್ರಿ, ಎಲ್ಲ ನಗರ ಪಾಲಿಕೆ ಮೀಟಿಂಗ್ ಅವರೇ ಮಾಡಿದ್ರೆ ನಾವು ಹೋಗಲೇ ಇಲ್ಲ ಭಾಳ ವರ್ಷ. ಚಾಮರಾಜ ಕ್ಷೇತ್ರದ ಎಷ್ಟು ತಗೊಂಡು ಕೆ ಆರ್ ಅಲ್ಲಿ ಇವರೇ ಹೇಳಿ ಟಿಕೆಟ್ ಕೊಡಿಸಿದ್ರಲ್ಲ, ಠೇವಣಿ ಎಷ್ಟು ದಿವಸ ಕಳೆದ್ರು? ಯಾರು ಕಳೆದಿರೋದು? ನಾನು ಕೊಡಿಸಿದ್ದೀನಾ? ಇವ್ರು ಪಕ್ಷ ಕಟ್ತಾ ಇದ್ದಾರಾ? ಅದೃಷ್ಟದ ಮೇಲೆ ಹೊಡಿತಾ ಇದೆ ಲಾಟ್ರಿ. ಪಕ್ಷ ಕಟ್ಟಾಗಕ್ಕಾಗ್ತಾ ಇಲ್ಲ ಅವ್ರಿಗೆ. ಪಕ್ಷ ಅವ್ರು ಕಟ್ಟೋದು ಬೇಕಿಲ್ಲ, ಶಕ್ತಿಯುತ ಬೆಳೆಯೋರು ಬೇಕಿಲ್ಲ. ಏನು ಮಾಡ್ತೀಯ? ಮಾತಾಡಿ ಪ್ರಯೋಜನ ಇಲ್ಲ. ಈ ಸಂದರ್ಭದಲ್ಲಿ ಮಾತಾಡಬಾರ್ದು. ನಮ್ಮ ಹುಡುಗ ಸೋತಿದ್ದಾನೆ, ಅವನು ಧೈರ್ಯ ತುಂಬ ಕೆಲಸ ಮಾಡಬೇಕು. ಪ್ರಜಾಪ್ರಭುತ್ವದಲ್ಲಿ ಸೋಲು ಗೆಲು ಇದ್ದದ್ದೇ. ಧೈರ್ಯವಾಗಿ ನಿಖಿಲ್ ಕುಮಾರಸ್ವಾಮಿ ಈ ಪಕ್ಷದಲ್ಲಿ ಒಬ್ಬ ಯುವ ನಾಯಕನಾಗಿದ್ದಾನೆ. ಉಳಿಬೇಕು, ಈ ಪಕ್ಷ ಕಟ್ಟಬೇಕು, ದೇವೇಗೌಡರ ಪಕ್ಷಗಳನ್ನ ಬೆಳೆಸ್ಬೇಕು ಅಷ್ಟೇ. ಸರ್, ನೀವು ಕೂಡ ಕಾಂಗ್ರೆಸ್ಗೆ ಹೋಗ್ತಿರೋದು, ಚರ್ಚೆಗಳು ಕ್ಷೇತ್ರದಲ್ಲಿ ನಡೀತಾ ಇದೆ, ಹೇಗೆ ಏನಂತ ನೀವೇ ಹೇಳ್ರಪ್ಪ. ನಾನು ಅವತ್ತು ಮಾತಾಡಿದ್ದು ಬಿಟ್ಟರೆ ಚಾಮುಂಡಿ ಬೆಟ್ಟದ ಮೇಲೆ ಸಿದ್ದರಾಮಯ್ಯವ್ರ ಮನೆಗಾಗಲಿ ಕಚೇರಿಗಾಗಲಿ ಇವತ್ತು ಹೋಗಿಲ್ಲ. ಡಿ ಕೆ ಶಿವಕುಮಾರ್ ಅವ್ರ ಮನೆಗಾಗಲಿ ಕಚೇರಿಗಾಗಿ ಹೋಗಿಲ್ಲ. ನಾನು ಯಾರದೇ ಕಚೇರಿಗೆ ನಾನು ಹೋಗದೆ ನಮ್ಮ ಜನ ನನ್ನ ಕಾಪಾಡ್ಕೊಂಡವ್ರೆ. ಸ್ವಾಭಿಮಾನ ಉಳಿಸ್ಕೊಂಡಿರ್ಬೇಕು, ನೀನು ಗೌರವಯುತವಾಗಿರಬೇಕು. ಹೋದರೆ ಗೌರವ ಕೊಡ್ತಾರೆ ಎಲ್ಲರೂ. ಆದರೂ ನಾನು ಕೇಳಿ ಯಾರನ್ನಾರು ಆ ಪದ್ಧತಿನ ಬೆಳೆಸ್ಕೊಂಡಿಲ್ಲ. ಹೋಗಿ ಚಾಡಿ ಹೇಳೋದನ್ನು ಇನ್ನೊಬ್ಬರ ಮೇಲೆ ಯಾವತ್ತೂ ಹೇಳಲ್ಲ. ಯಾವ ಕುಮಾರಸ್ವಾಮಿ ಜೊತೆನೂ ಹೇಳಲ್ಲ, ಸಿದ್ದರಾಮಯ್ಯ ಜೊತೆನೂ ಹೇಳ್ತಿರ್ಲಿಲ್ಲ. ಯಾರು ಅವರಿದ್ದರೆ ಅವರವರೇ ನೋಡ್ಕೋಬೇಕು. ಚಾಡಿ ಹೇಳಿ ನನ್ನ ಜೀವನದಲ್ಲಿ ಗೊತ್ತಿಲ್ಲ. ಈ ಚಾಡಿ ಹೇಳೋರು ಭಾಳ ದಿವಸ ಉಳಿಯಲ್ಲ, ಉಳ್ಕೋತಾರೆ ತಾತ್ಕಾಲಿಕವಾಗಿ ಇನ್ನೊಬ್ಬರ ಮೇಲೆ ಹೇಳ್ಕೊಂಡೇ ಇರ್ತಾರಲ್ಲ. ಇನ್ನೊಬ್ಬರ ವಿಚಾರ ಈಗ ನನ್ನ ಜೊತೆ ಇದ್ದರೆ ಮಾಡ್ತೀನಿ, ನಾನು ಬಿಟ್ಟು ಹೋದರೆ ತಿರುಗಿ ಅವ್ರು ಸುದ್ದಿ ಮಾತಾಡೋಲ್ಲ, ಅವ್ರು ಒಳ್ಳೇದಾಗಲಿ ಅಂತ ಬಿಟ್ಬಿಡ್ತೀನಿ ನಾನು. ಕೆಲವ್ರು ಹಂಗಿಲ್ಲ, ನನ್ನ ಜೊತೆ ಇಲ್ಲದೇ ಇದ್ದರೂ ನನ್ನದೇ ವಿಚಾರ, ಎಲ್ಲೋಗಿದ್ದ, ಏನು ಮಾಡ್ದ, ಈ ಥರ ರಾಜಕಾರಣಿಗಳು ಜಾಸ್ತಿ ಈ ಕಾಲದಲ್ಲಿ. ಅಂದರೆ ನೀವು ಆ ಮನಸ್ಸು ಮಾಡಿಲ್ಲ ಅಂತ, ಪಾರ್ಟಿ ಬಿಡುವಂತಹ ಮನಸ್ಸು ಅವೆಲ್ಲ ಏನೂ ಇಲ್ಲ ಅಂತ? ನಾನು ಆ ಪಾರ್ಟಿ ಬಿಡೋ ಮನಸ್ಸು ಮಾಡಿಲ್ಲ, ಅವ್ರು ಯಾರ ಜೊತೆ ಸಂಪರ್ಕದಲ್ಲೂ ಇಲ್ಲ. ನಾನು ಕ್ಷೇತ್ರ ಜನತೆ ಒತ್ತಾಯ ಮಾಡಿದ್ರೆ ಏನು? ಕ್ಷೇತ್ರದ ಜನತೆ 3 ವರ್ಷ ಇದೆ, ಅವ್ರು ಏನು ತೀರ್ಮಾನ ತಗೋತಾರೆ, ಕ್ಷೇತ್ರದ ಜನತೆ ಏನು ಹೇಳ್ತಾರೆ, ಅವರು ಇವತ್ತು ಗಂಟ ನನ್ನನ್ನು 78ರಿಂದ ಕೋಆಪರೇಟಿವ್ ಚುನಾವಣೆಗಳಿರ್ಬೋದು, 75ರಿಂದ ನಾನು 83ರಿಂದ ಭಾಳಷ್ಟು ಚುನಾವಣೆಗಳಲ್ಲಿ ನಿಂತಿದ್ದೀನಿ. ಜೆಡ್ ಪಿಗಳು, ನಾನು, ನನ್ನ ನಾದ್ನಿ, ನನ್ನ ಕೋ-ಬ್ರದರ್ರು, ಜಿಲ್ಲಾ ಪರಿಷತ್ತಲ್ಲಿ ಎಲ್ಲರೂ ಗೆಲ್ಲಿಸಿದ್ದಾರೆ, ನನ್ನೂ ಗೆಲ್ಲಿಸಿದ್ದಾರೆ. ಅವರು ಅಧ್ಯಕ್ಷ ಆಗಿದ್ದಾರೆ, ನಾನು ಅಧ್ಯಕ್ಷ ಆಗಿ ಬಂದಿದ್ದೀನಿ. ಎಮ್ ಎಲ್ ಎಗೆ ನಿಲ್ಲಿ ಯಾವತ್ತೂ ನನಗೆ ಸೋಲನ್ನು ನನ್ನ ಕ್ಷೇತ್ರದ ಜನ ಕೊಟ್ಟಿಲ್ಲ. ಆದ್ದರಿಂದ ಅವ್ರು ಹೇಳ್ದಂಗೆ ಅವರೇ ಹೈಕಮಾಂಡು, ಅವರೇ ನನ್ನ ಎಲ್ಲ ಗುರುಗಳು, ಮತದಾರರು. ಕ್ಷೇತ್ರದ ಮತದಾರರು ಹೇಳಿದ್ರೆ ಹೋಗಿ ರೆಡಿ ಇದ್ದೀರ ಹಾಗಾದರೆ? ಮತದಾರರು ಅವ್ರು ತೀರ್ಮಾನ ತಗೊಂಡು ಬಾವಿ ಬೀಳು ಅಂದರೂ ಬೀಳ್ತೀನಿ.
ಕುಮಾರಸ್ವಾಮಿ ಅವರಿಗೆ ಯಾಕೆ ಈ ರೀತಿ ಅಂತ? ಯಾಕಂದರೆ ನೀವು ಕೂಡ ಪಕ್ಷ ಕಷ್ಟದಲ್ಲಿದ್ದಾಗ ಲೀವ್ ಬೇಕಾಗುತ್ತೆ, ಅವ್ರನ್ನ ಮುಖ್ಯಮಂತ್ರಿ ಮಾಡಿಸೋದ್ರೂ ಲೀವ್ ಬೇಕಾಗುತ್ತೆ, ಅಧಿಕಾರ ಬಂದಾಗ ಮಾತ್ರ ಜಿ ಡಿ ದೇವೇಗೌಡರು ಬೇಕಾಗೋದಿಲ್ಲ. ಅವ್ರಿಗೆ ನನ್ನ ಸಂಘಟನೆನೂ ಗೊತ್ತು, ನನ್ನ ಶಕ್ತಿನೂ ಗೊತ್ತು, ನಾನು ಎಲ್ಲಿ ಸೈಡ್ ಹೊಡ್ಬಿಡ್ತೀನೋ ಅಂತ ಅವ್ರಿಗೆ. ನಾನು ಸೈಡ್ ಹೊಡೆಯೋನಲ್ಲ. ಅವನು ಯಾರೇ ಬಂದು ಜನವೆಲ್ಲ ಹೇಳಿದರು ಇವ್ರ ಕುಟುಂಬಕ್ಕೆ, ದೇವೇಗೌಡರ ಕುಟುಂಬಕ್ಕೆ ಸೈಡ್ ಹೊಡಿಬೇಕು ಅಂತ ತಾಯಿ ಚಾಮುಂಡೇಶ್ವರಿ ನೋಡ್ಕೊಳ್ಳಿ. ಒಂದು ದಿವಸನೂ ನನ್ನ ಮನ್ಸಿಗೆ ಬರಲ್ಲ, ಬಂದಿಲ್ಲ. ಆದರೆ ಅವ್ರಿಗೆ ಯಾಕೆ ನನ್ನ ಮೇಲೆ ಪ್ರೀತಿ ಅನ್ನೋದು ಬಂದಿಲ್ಲ, ಒಳಗಡೆ ಯಾಕೆ ದ್ವೇಷ ಬೆಳೀತು ಅನ್ನೋದು ಗೊತ್ತಿಲ್ಲ. ಯಾರು ಅದಕ್ಕೆ ಪುಷ್ಟಿ ನೀರು ಎರೆದ್ರು, ಆ ದ್ವೇಷ ಬೆಳಿಲಿಕ್ಕೆ ಯಾರ್ಯಾರು ನೀರು ಎರ್ಕೊಂಡ್ಬಂದ್ರು ಅದು ಗೊತ್ತಿಲ್ಲ. ನಾನೇನೋ ಚುನಾವಣೆ ಮುಗಿದು ಅವ್ರ ಹತ್ರಕ್ಕೆ ಹೋಗಲ್ಲ, ರಾಜಕಾರಣಿಗಳ ಹತ್ರ. ಚುನಾವಣೆ ಮಾಡಿಬಿಡ್ತೀವಿ, ಗೆಲ್ಸ್ಬಿಡ್ತೀವಿ, ಮುಗಿದೋಯ್ತು. ಇನ್ನು ಕೆಲವ್ರು ಹಂಗಿಲ್ಲ, ದಿನ ಅವ್ರ ಜೊತೆ ಇರಬೇಕು. ಅದು ನನ್ನ ಕೈಲಾಗಲ್ಲ, ಜನದ ಜೊತೆ ಇರಬೇಕು ನಾನು. ದೊಡ್ಡಗೌಡರು ಸರಿಪಡಿಸೋದಕ್ಕೆ ಪ್ರಯತ್ನ ಪಡಲೇ ಇಲ್ವಾ ಅಂತ? ದೊಡ್ಡವರು ಈ ಸರಿ ಯಾಕೆ ಗೊತ್ತಿಲ್ಲ, ನನಗೆ ಮಾತಾಡಲಿಲ್ಲ. ಮೈಸೂರು ಬಂದಾಗ ಸಿಕ್ಕಿಲ್ಲ. ಮೈಸೂರು ಬಂದು ಮದುವೆಗೆ ಬಂದರು, ಸಾರಮೈ ತೋಟಕ್ಕೂ ಹೋಗವ್ರೆ, ನನಗೆ ಫೋನ್ ಮಾಡಿಲ್ಲ. ಚುನಾವಣೆಗೆ ಭಾರತಲ್ಲೂ ಕರೆಯಲ್ಲ ಗೌಡ್ರು ಅಂತ ನಿಮಗೆ ಅಂತ? ಒಬ್ಬರು ನಿಜವಾಗಲೂ ಕರೆದಿಲ್ಲ, ಪಕ್ಷದ ಮುಖಂಡರು ಕರೀಲಿಲ್ಲ. ಯಾರಾದರೂ ಸರಿ, ನನಗೆ ಅರ್ಥ ಆಗ್ತಿಲ್ಲ. ಈ ಥರ ಫಸ್ಟ್ ಟೈಮ್ ಇದು ನನ್ನ ಲೈಫಲ್ಲಿ, ಫಸ್ಟ್ ಟೈಮ್ ಯಾರು ಮುಖಂಡರು ಕರಿಬೇಕು. ಯಾರು ಒಬ್ಬರು ಫ್ಯಾಮಿಲಿ ಚುನಾವಣೆ ನಿಂತ ಮೇಲೆ ವೈರಿಗಳ ಮನೆಗೂ ಹೋಗ್ತಾರೆ, ವೈರಿಗಳ ಮನೆಗೂ ಕೂಡ ಹೋಗ್ತಾರೆ. ನಮ್ಮ ಇವನು ಕೆ ಎನ್ ರಾಜಣ್ಣ ಹೇಳ್ತಿದ್ದ, ಗೌಡ್ರೆ ನಾನು ಕಾಯ್ತಾ ಇದ್ದೆ ದೇವೇಗೌಡರು ಮನೆಗೆ ಬರ್ತಾರೆ ಅಂತ. ಪಾರ್ಲಿಮೆಂಟ್ ನಿಂತಾಗ ನಮ್ಮ ಪಕ್ಕದ ಮನೆಗೆ ಬಂದಿದ್ದರು, ನಾನು ಬಂದುಬಿಟ್ಟಿದ್ರೆ ಸತ್ಯವಾಗಲೂ ದೇವೇಗೌಡರಿಗೆ ಮಾಡ್ತಿದ್ದೆ ಅಂತ ಹೇಳ್ತಿದ್ದ. ಹಂಗೆ ಅವ್ರು ಬಿಡಿ, ಬೇರೆ ಪಕ್ಷ ಕಾಂಗ್ರೆಸ್ಸು. ನಾನು ಈ ಪಕ್ಷದಲ್ಲೇ ಇರೋವನ್ನ, ಚುನಾವಣೆ ಇದೆ, ನೀವು ಯಾರು ಮಾತಾಡ್ಸಿ ಅಂತ ಹೇಳ್ಬೋಯಿತು. ಒಬ್ಬರು ಮಾತಾಡಿಸ್ಬಾರ್ದಂಗೆ ಮಾಡಿದ್ದಾರೆ, ಒಬ್ಬರನ್ನ ಮಾತಾಡೋಕ್ಕೂಡ್ದು. ಜಿ ಡಿ ದೇವೇಗೌಡ ಅಷ್ಟು ತಪ್ಪು ಮಾಡಿದ್ದೀನಿ ನಾನು ಅಂತ. ಕೊನೆಯದಾಗಿ ಗೌಡ್ರೆ, ಕುಮಾರಸ್ವಾಮಿ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಮೂಲಕ? ಕೇಂದ್ರದಲ್ಲಿ ಸಚಿವರಿದ್ದಾರೆ, ಈಗ ಎಲ್ಲ ರೀತಿ ಅನುಭವ ಆಗಿದೆ, ಇದೇ ಹೊಸದಲ್ಲ ಅವ್ರಿಗೆ. ದೇವೇಗೌಡರು ಇಬ್ಬರು ಗೆದ್ದಾಗಲೂ ಪಕ್ಷ ಕಟ್ಕೊಂಡು ಬಂದವರು ಜನತಾ ಪಕ್ಷನ. ಈಗಲೂ 18 ಜನ MLAಗಳು ಇದ್ದೀವಿ. ಎಲ್ಲರನ್ನೂ ಪ್ರೀತಿ ವಿಶ್ವಾಸ ತಗೊಂಡು, ಬರೀ ಸೋತಿರೋರೇ ಇರ್ತಾರೆ ಜೊತೆಲಿ. ಜನ ತಿರಸ್ಕಾರ ಮಾಡಿದಾರಲ್ಲ, ಅವರೇ ಅಕ್ಕಪಕ್ಕ ಇರೋರು. ನಮ್ಮ MLAಗಳು ಭಾಳ ಜನ ನೊಂದ್ಕೊಂಡು ಹೇಳ್ತಾರೆ ನಮಗೆ, ಅವ್ರು ಮಾತಾಡಲ್ಲ ಪಾಪ ಯಾರೂ. ನಾನಾದರೆ ಸ್ವಲ್ಪ ನೇರವಾಗಿ ಹೇಳ್ತೀನಿ. ಹಂಗೆ ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು, ಇವತ್ತೊಂದು ಅವಕಾಶ ಸಿಕ್ಕಿದೆ, BJP ಜೊತೆ ಇದ್ದೀರಿ, ಕೇಂದ್ರದಲ್ಲಿ ಮಂತ್ರಿ ಆಗಿದ್ದೀರಿ, ಈ ಪಕ್ಷ ಉಳಿಸೋ ಕೆಲಸವನ್ನು, ದೇವೇಗೌಡರ ಹೆಸರನ್ನ, ದೇವೇಗೌಡರ ಪಕ್ಷನ ಉಳಿಸ್ಲಿ ಅಂತಕ್ಕಂಥದ್ದು ಮನವಿ. BJP ಜೊತೆ ಹೋಗಲಿಲ್ಲ ಅಂದರೆ JDS ಮುಗಿದೋಗ್ತಿದ್ದು ಕಥೆಯಾಗಿ ರಾಜ್ಯದಲ್ಲಿ. BJP ಜೊತೆ ಹೋಗದೇ ಇದ್ದರೆ ಈಗ ಏನಾಯ್ತಿತ್ತು ಅಂತ ಗೊತ್ತಾಯ್ತದಲ್ಲ. BJP JDS ಈಗ ಉಪಚುನಾವಣೆಯಲ್ಲಿ, ಸಿದ್ದರಾಮಯ್ಯನ ಉಪಚುನಾವಣೆಯಲ್ಲಿ ಇವರೇ ಮುಖ್ಯಮಂತ್ರಿ, ಯಡಿಯೂರಪ್ಪನೇ ಉಪಮುಖ್ಯಮಂತ್ರಿ, ಇಡೀ BJP ಕಾಂಗ್ರೆಸ್ ಎಲ್ಲ ಬಂದರು. ನನ್ನನ್ನು ಅರ್ಧಕ್ಕೆ ಕೈ ಬಿಟ್ಟರು. ನನಗೆ ಹೇಳ್ತಾರೆ ದುಡ್ಡು ಕೊಡಲಿಲ್ಲ ಅಂದ್ಬಿಟ್ಟು. ದುಡ್ಡು ಕೊಡಲಿಲ್ಲ ಅಂತಲ್ಲ, ಇವ್ರು ಹೋಗ್ಬೇಕಾದ್ರೆ ಬನ್ನಿ ಜೊತೇಲಿ ಹೋಗೋಣ ಅಂತ ಕರಲಿಲ್ಲ ಚಾಮುಂಡೇಶ್ವರಿಗೆ. ಒಬ್ಬರೇ ನಿಂತ್ಕೊಂಡು ಹೋಗ್ತಾರೆ. ನನ್ನ ಎದುರುಗಡೆ ಕೊಡ್ತಾರೆ, ಯಾರ್ಯಾರಿಗೋ ಕಾಂಗ್ರೆಸ್ಸಿಂದ ಅವತ್ತು ಬಂದವರೇ ತೆಗೆದು 20 ಲಕ್ಷ 25 ತೆಗೆದು ಕೊಡ್ತಾರೆ. ಅರ್ಧಕ್ಕಂಟ ಮಾಡಿದವನ್ನ ಅವ್ರಿಗೇನಂದ್ರೆ ಜಿ ಡಿ ದೇವೇಗೌಡನಿಗೇನು ಹೆಸರು ಬರಬಾರ್ದು ಅಂತ. ನನ್ನ ಹೆಸರು ಇದ್ದೇ ಇದೆ, ಅಳ್ಸೋಕ್ಕಾಗಲ್ಲ. ನಂದ ಎಷ್ಟಿದೆ ಯಾರ ಕೈಲೂ ಅಳ್ಸೋಕ್ಕಾಗಲ್ಲ. ಎಷ್ಟು ಬೆಳೆದಿದ್ದೀನಿ ಅಷ್ಟು ಬೆಳೆದ್ಬಿಟ್ಟಿದ್ದೀನಿ ನಮ್ಮ ಯೋಗ್ಯತೆಗೆ. ನಾನು ಬಡತನದಿಂದ ರೈತನಾಗಿ ಬಂದು, ನಾನು ಜನದ ವಿಚಾರದಲ್ಲಿ ತುಂಬ ಗೌರವಯುತವಾಗಿ ನಾನು ಬೆಳ್ಕೊಂಬಂದಿದ್ದೀನಿ. ಅವರು ಏನು ಬಂದಿದೆಯೋ ಗೊತ್ತಿಲ್ಲ, ಇಲ್ಲೂ ಅದೇ ಆದದ್ದು. ಈಗ ಅಲ್ಲೂ BJP JDS ಇಬ್ಬರು ಸೇರ್ಕೊಂಡು ನಿಖಿಲ್ ಕುಮಾರಸ್ವಾಮಿ ಸೋಲಿಸಿದ್ರು, ಎರಡೂ ಸೇರಿ. ಇಲ್ಲಿ ಸರ್ಕಾರನೇ ಇತ್ತು, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವ್ರು ಗೆದ್ದರು. ಇವನ್ನ ಅರ್ಥ ಮಾಡ್ಕೋಬೇಕು. ಯಾವತ್ತೂ ಕೂಡ ಅಧಿಕಾರ ಶಾಶ್ವತನೂ ಅಲ್ಲ. ಕುರ್ಚಿ ಮೇಲೆ ಕೂತ್ಕೊಂಡೇಟಿಗೆ ಚೇಂಜ್ ಬದಲಾವಣೆ ಆಗೋದೂ ಅಲ್ಲ. ಕುರ್ಚಿ ಮೇಲೆ ಕೂತ್ಕೊಂಡ್ಮೇಲೆ ಎಲ್ಲರೂ ವೈರಿಗಳನ್ನೂ ಪ್ರೀತಿಸಬೇಕು. ಯಾವತ್ತಾರು ಒಂದು ದಿವಸ ಆಗಿರ್ತಾರಲ್ಲ, ಅವ್ರನ್ನೆಲ್ಲ ಏಕಾಏಕಿ ಒದೆಯೋದಲ್ಲ. ಯಾವುದಾದ್ರು ಒಂದು ಸಾರಿ ಅವರು ನಿನ್ನ ಗೆಲುವಿಗೆ ಸಹಕಾರ ಮಾಡಿರ್ತಾರೆ, ಅಥವಾ ಈ ಪಕ್ಷ ಉಳ್ಸೋಕ್ಕೆ ಸರ್ಕಾರ ಇರ್ತಾರೆ, ಅವ್ರನ್ನೆಲ್ಲ ಬೈತಾ ಇರೋದೇ ಕೆಲಸ. ಅವತ್ತಿದ್ದರು ಕರಾಳ ದಿನ, ಕೊಚ್ಚೆಗಳು ಇವೆಲ್ಲ ಅಲ್ವಾ. ಕೊಚ್ಚೆ ಒಳಗೆ ಅವ್ರ ಸುತ್ತ ಅವರೇ ತಾನೇ ಇದ್ದರು, ಅದರೊಳಗಡೆ ನೀವು ಬೆಳೆದಿಲ್ವಾ? ಆ ಭಾಷೆಗಳೆಲ್ಲ ಬಳಸ್ತಾರ? ಅವೆಲ್ಲ ಬಿಟ್ಬಿಡಿ. ಅವ್ರವ್ರು ಮಾಡಿದ್ದು ದೇವರು, ಅವ್ರು ಊಟ ಮಾಡ್ತಾರೆ.
ನೀವೆಲ್ಲರೂ ಪ್ರೀತಿ ವಿಶ್ವಾಸದಿಂದ ಕಾಣೋದು ಕಲೀರಿ. ನಿಮ್ಮ ಬಾಯಿಂದ ಒಳ್ಳೆ ಮಾತಾಡಿ ಗೌರವಿತವಾಗಿ ಅಷ್ಟೇ ಸಾಕು. ಇದಿಷ್ಟು JDSನ ಕೋರ್ ಕಮಿಟಿ ಅಧ್ಯಕ್ಷ ಆಗಿರುವಂತಹ GT ದೇವೇಗೌಡ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಡಿ, ಕನ್ನಡ, ಮೈಸೂರು.